ಬಹಳ ನನಗೆ ತುಂಬಾ ಇಷ್ಟ ಆಯ್ತು. ಆ ಇನ್ವಿಟೇಷನ್ ನೋಡಿದ ತಕ್ಷಣ ಮನೆ ಮನದೆಡೆಗೆ, ಮನೆ ಮತ್ತೆ ಮನಸ್ಸಿಗೆ ಶುದ್ಧ ನುಡಿ ನಡಿಗೆ. ಇವತ್ತು ಈ ಪದ ಕೇಳುವಾಗ್ಲೇನೆ ಖುಷಿ ಅನಿಸ್ತಾ ಇದೆ. ಜೊತೆಗೆ ಏನಪ್ಪ ಇವತ್ತು ವೇದಿಕೆ ಮೇಲಿರುವಂತಹ ಎಲ್ಲರಿಗೂ ನಾನು ಒಟ್ಟಿಗೆ ವಂದನೆಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮದ ಆಯೋಜಕರಾದಂತಹ ಚಟ್ನಳ್ಳಿ ಮಹೇಶ್ ಅಣ್ಣನವ್ರಿಗೆ ನಾನು ವಿಶೇಷವಾದ ನಮಸ್ಕಾರನ ತಿಳಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮನ ಕಳೆದ 3 ವರ್ಷದಿಂದನೂ ಚಿಕ್ಕಮಗಳೂರು ಜಿಲ್ಲಾದ್ಯಂತ ಬರ್ತಾ ಇದ್ದಾರೆ. ಇದನ್ನ ನನಗೆ ನಮ್ಮ ಚಂದನ್ ಕುಮಾರ್ ಅವರು ತುಂಬಾ ಈ ಕಾರ್ಯಕ್ರಮದ ಬಗ್ಗೆ ತುಂಬಾ ಹೊಗಳೋರು. ನಾನು ಕೇಳುವಾಗ ನಿಜವಾಗ್ಲೂ ಅನ್ನಿಸ್ತಾ ಇತ್ತು, ನಮ್ಮೂರಲ್ಲೂ ಮಾಡ್ಬೇಕಿತ್ತು, ನಮ್ಮ ಮನೆಗಳಲ್ಲಿ ಮಾಡಿದ್ರೆ ನಮ್ಮ ಜಿಲ್ಲೆಯ ಜನರಿಗೂ ಸಹ ಈ ತರದ ಒಂದು ಶುದ್ಧ ಒಂದು ಶ್ರವಣ ಆಗುವಂತಹ ಕೆಲಸ ಆಗುತ್ತಲ್ವಾ, ಮಾಡಿಸ್ಬೇಕು ಅಂತೇಳಿ ಕಳೆದ ವರ್ಷನೇ ಹೇಳಿದ್ದೆ ಕುಮಾರನ ಹತ್ರ. ಹಾಗಾಗಿ ಅವನು ಏನೋ ಮಹೇಶ್ ಅವ್ರ ಹತ್ರ ಮಾತಾಡಿದ್ದಾನೆ. ಇದಕ್ಕಿದ್ದಾಗೆ ನಮ್ಗೆ 24 ಡೇಟ್ ಕೊಟ್ಟಿದ್ರಿ. ನಾನು ಆ ಡೇಟ್ ಆದ್ರೆ ಒಂದಷ್ಟು ಜಾಸ್ತಿ ಜನನ ಕರೆಯೋದು, ಅವತ್ತಿನ ಕಾರ್ಯಕ್ರಮನ ಒಂದ್ ಸ್ವಲ್ಪ ಹೆಚ್ಚಾಗಿ ಮಾಡೋಣ ಚೆನ್ನಾಗಿ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಇದಕ್ಕಿದ್ದಾಗೆ ಇವನು 12ನೇ ತಾರೀಕು ಅಂತೇಳಿ ಡೇಟ್ ಹೇಳ್ಬಿಟ್ಟ. ನಾನು ಆಕ್ಚುಲಿ ಉಡುಪಿ ಮಂಗಳೂರು ಈ ತರ ಟ್ರಿಪ್ ಹೋಗಿ ನಿನ್ನೆ ರಾತ್ರಿ ಬಂದು ಒಂದಷ್ಟು ಜನಕ್ಕೆ ಫೋನ್ ಮಾಡಿ ಕರೆದೆ. ಆ ಕರೆದಾಗ ಬಂದಿರೋಂತ ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳು ಮತ್ತು ನಮಸ್ಕಾರನ ತಿಳಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ನಮ್ಮ ಏನ್ ವೇದಿಕೆಯಲ್ಲಿ ಇದ್ದಾರೆ, ನಮ್ಮ ಏನು ಲೋಕಲ್ ಆದಂತಹ ನಮ್ಮ ಚಂದ್ರಣ್ಣ ಇರ್ಬೋದು, ನಮ್ಮ ಪತ್ರಕರ್ತರಾದಂತಹ ಹಾಗೂ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ಹಾಲಪ್ಪಣ್ಣ ಅವರಿದ್ದಾರೆ ಇವತ್ತು ಕಾರ್ಯಕ್ರಮದಲ್ಲಿ. ಅದೇ ರೀತಿ ನಮ್ಮ ಉಪಾಧ್ಯಕ್ಷರಾದಂತಹ ಉಷಾ ಸತೀಶ್ ಅವರಿದ್ದಾರೆ. ಜೊತೆಗೆ ಏನು ಇವತ್ತು ನಮ್ಮ ರೋಹನ್ ಬಗ್ಗೆನೂ ತುಂಬಾ ಹೇಳ್ತಾನೆ ಇದ್ರು ಅವರು. ಅವರ ಮಾತನ್ನ ಕೇಳಿದೆ, ನಿಜವಾಗ್ಲೂ ಚೆನ್ನಾಗಿ ಮಾತಾಡ್ತೀರಾ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ನಾವು ನೋಡಿದೀವಿ, ಚೆನ್ನಾಗಿ ಮಾತಾಡ್ತಾ ಇದ್ದೀರಾ, ನೀವು ಇದೇ ರೀತಿ ಮುಂದುವರ್ಸ್ಕೊಂತ ಹೋಗಿ ಒಂದಷ್ಟು ಸಮಾಜಕ್ಕೂ ಒಳ್ಳೆಯದನ್ನ ಮಾಡ್ತಾ ಹೋಗಿ. ಅದೇ ರೀತಿ ನಮ್ಮ ಚಂದನ್ ಕುಮಾರ್ ಅವ್ರ ಬಗ್ಗೆ ನಾವು ಹೇಳೋದೇ ಬೇಡ, ನಮ್ಗೆಲ್ರಿಗೂ ಗೊತ್ತಿದೆ. ಅವರು ನಮ್ಮ ಮನೆಯ ಮಗ, ಬೇಲೂರಿನ ಮಗ, ಹಾಡುಗಾರ, ಉತ್ತಮವಾದ ಒಂದು ಹಾಡುಗಾರ. ಅಂತ ಒಂದು ಹಾಡುಗಳನ್ನ ಅವ್ರದ್ದು ಕಾರ್ಯಕ್ರಮ ಇರುತ್ತೆ ಅಂದ್ರೆ ನಮ್ಗೆ ಅತ್ಯಂತ ಸಂತೋಷ ಆಗುತ್ತೆ. ಏನು ನೀವು ಕಾರ್ಯಕ್ರಮ ಮಾಡ್ತಾ ಇದ್ರೆ ಆ ಕಾರ್ಯಕ್ರಮದಲ್ಲಿ ಅವ್ರದ್ದೊಂದು ಹಾಡು ಅತ್ಯಂತ ಒಂದು ಈ ಕಾರ್ಯಕ್ರಮದಲ್ಲಿ ಒಂದು ಮುಖ್ಯವಾದ ಪಾತ್ರನ ವಹಿಸುತ್ತೆ. ಈ ರೀತಿಯ ಒಂದು ಕಾರ್ಯಕ್ರಮಗಳಲ್ಲಿ ಅವ್ರದ್ದು ಒಂದು ಸಂಗೀತ ಇರೋದ್ರಿಂದ ನಿಜವಾಗ್ಲೂ ಕಾರ್ಯಕ್ರಮ ಕಳೆಗಟ್ಟುತ್ತೆ ಅನ್ನೋದೇ ನನ್ನ ಒಂದು ಭಾವನೆ. ಜೊತೆಗೆ ಏನಿಲ್ಲಿ ನಮ್ಮ ಬೇಲೂರಿನಲ್ಲಿ ಇರುವಂತಹ ಎಲ್ಲ ಸಾಹಿತಿಗಳಿರ್ಬೋದು, ಅದ್ರ ಜೊತೆ ಬಸವಣ್ಣನವರ ಅನುಯಾಯಿಗಳಿರ್ಬೋದು, ಇವತ್ತು ನಾವೇನು ಬುದ್ಧ, ಬಸವ, ಅಂಬೇಡ್ಕರ್ ಅವರ ಒಂದು ಫಾಲೋ ಮಾಡಬೇಕು ಅಂತ ಹೇಳಿ ನಾವು ಏನ್ ಹೇಳ್ತೀವಿ, ಅದರ ಚಿಂತನೆಗಳನ್ನ, ಅವರ ಚಿಂತನೆಗಳನ್ನ ನಾವು ಹಂಚ್ಕೋಬೇಕು. ಅದರ ಜೊತೆಗೆ ನೀವೇನ್ ಹಾಕಿದ್ದೀರಾ, ನಮ್ಮ ಕನಕದಾಸರು ಇರ್ಬೋದು, ಸ್ವಾಮಿ ವಿವೇಕಾನಂದ ಅವರು ಇರ್ಬೋದು, ಇವತ್ತು ಯೂತ್ಸ್ಗೆ ಬೇಕಾಗಿರುವಂತಹ ಒಂದಷ್ಟು ಸಲಹೆ ಸೂಚನೆಗಳನ್ನ ಮತ್ತೆ ಇದನ್ನು ಕೊಟ್ಟಂತವರು ವಿವೇಕಾನಂದರು. ಅವರ ಜೊತೆಗೆ ಕುವೆಂಪು ಅವರು ಸಹ ನಾವು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿದ್ರು. ನಾವಿವತ್ತು ವೇದಿಕೆನೂ ಅದೇ ರೀತಿ ಆಯ್ತು. ನಾವು ಸರ್ವಧರ್ಮ ಸಮ್ಮೇಳನ ಆದಾಗೆ ನಾವು ಯಾವುದೇ ರೀತಿಯ ಜಾತಿ ಮತ ಭೇದವಿಲ್ಲದೆ ಎಲ್ಲರನ್ನೂ ಇಲ್ಲಿ ಒಟ್ಟಾಗಿ ಸೇರಿಸುವಂತಹ ಕೆಲಸನೂ ಆಗಿದೆ.